ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಂತ್ಕೊಳ್ರಿ. ಹೇಳು ಪುಟ. ಹಾ, ಹೇಳಿ. ನಾವೇನ್ ಹೇಳೋದು, ನೀವ್ ಹೇಳಿ. ನಮ್ಮನೆಗೆ ಯಾಕೆ ಬಂದಿದ್ರಿ? ನಿಮ್ಗೇನ್ ಕೆಲಸ ಇಲ್ಲಿ? ಅದು ನಿಮ್ಮ ಅಪ್ಪ ಅಮ್ಮ ಬರಕ್ ಹೇಳಿದ್ರು, ಅದಕ್ಕೆ ಬಂದೆ. ನಿಮಿಷ, ಯಾಕೆ ಕರೆದಿದ್ರು? ಯಾಕೆ ಅಂದ್ರೆ ನಿಮ್ ಚಿಕ್ಕಿ ವಿಷಯಕ್ಕೆ. ಹಾ, ಚಿಕ್ಕಿ ಕಾರಣಕ್ಕ? ಅರೇ, ನಮ್ ಚಿಕ್ಕಿ ನಿಮ್ಗೆ ಮೊದಲೇ ಗೊತ್ತಿತ್ತು ಅನ್ನಂಗಾಯ್ತು. ಅವತ್ತು ಅಂಗಡಿಗೆ ಬಂದಾಗ ಹಾಯ್ ಮಾಡಿದ್ದು ಚಿಕ್ಕಿ ಇದೆ ತಾನೆ? ಅಂದ್ರೆ ಎಲ್ಲ ಫುಲ್ ಡ್ರಾಮಾ ಅನ್ನಂಗಾಯ್ತು. ಇದು ಡ್ರಾಮಾ ಅಂತ ನಮ್ಗೆ ಅವತ್ತೇ ಗೊತ್ತಿತ್ತು. ಹೌದಾ? ಅವತ್ತಿಂದಾನೆ ನನಗೆ ನಿಮ್ಮ ಮೇಲೆ ಡೌಟ್ ಇತ್ತು. ಚಿಕ್ಕಿಗೆ ಹಾಯ್ ಮಾಡ್ಬಿಟ್ಟು ನಮ್ಗೆ ಹಾಯ್ ಮಾಡೋ ತರ ಮಾಡಿದ್ರಿ ಅಲ್ವಾ? ನೀವು ಚೋಟ ಅಂಕಲ್ ಅಲ್ಲ, ಡವ್ ಅಂಕಲ್. ಕರೆಕ್ಟಪ್ಪ ಅಣ್ಣ, ಇವ್ರು ಡವ್ ಅಂಕಲ್. ಡವ್ ಓಕೆ, ಈ ಅಂಕಲ್ ಯಾಕ್ರೋ? ನಮ್ಗಿಂತ ದೊಡ್ಡವರಲ್ವಾ, ಸೊ ಅಂಕಲ್. ಹುಡುಗ ಅಂದ್ರೆ ಅಂಕಲ್, ಹುಡುಗಿ ಅಂದ್ರೆ ಆಂಟಿ. ನೀವು ಹುಡುಗನ ಹುಡುಗಿನ? ಹುಡ್ಗಾನೆ. ಹಂಗಾದ್ರೆ ನೀವು ಅಂಕಲ್. ಸರಿನಪ್ಪ, ನಿಮ್ಗೆ ಹೇಗಿಷ್ಟನೋ ಹಾಗೆ ಕರೀರಿ. ನಾನು ನೋಡ್ಲಾ? ಒಂದ್ ನಿಮಿಷ, ನಾ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಇನ್ವೆಸ್ಟಿಗೇಷನಾ? ಹಾ, ಇನ್ವೆಸ್ಟಿಗೇಷನ್ನೇ. ನಿಮ್ಮ ಹೆಸರು? ಸುನಿಲ. ಚೆನ್ನಾಗಿಲ್ಲ ಅಲ್ವಾ? ಚೆನ್ನಾಗೇ ಇಲ್ಲ, ಡಬ್ಬ ಹೆಸರು. ನನ್ನ ಹೆಸರು ನೋಡಿ, ಆಕಾಶ್ ಅಂತ, ಎಷ್ಟು ಬಿಂದಾಸ್ ಆಗಿದೆ. ಅದಾಗಿರ್ಲಿ, ನಿಮ್ಗೂ ಚಿಕ್ಕಿಗೂ ಏನ್ ಲಿಂಕು? ಯಾಕೆ ಹಿಂಗ್ ಕೇಳ್ತಾ ಇದ್ಯಾ? ಕೇಳ್ದೆ ಆನ್ಸರ್ ಮಾಡ್ಬೇಕು. ಹಂಗೆ ನಮ್ ಚಿಕ್ಕಿ ಅಂದ್ರೆ ಇಷ್ಟನಾ? ಅಪ್ಪ, ಇವ್ರು ಹಿಂಗು ಅಂತಾರೆ ಹಿಂಗು ಅಂತಾರೆ, ಹೊಡಬಿಡ್ಲಾ? ಹೌದು ಕಣ, ನನಗೂ ಫುಲ್ ತಲೆಗೆಟ್ಟೋಗ್ಬಿಡ್ತು, ಫುಲ್ ಕನ್ಫ್ಯೂಷನ್. ಹೌದು ಅಂಕೊಳ್ಳೋದ ಇಲ್ಲ ಅಂಕೊಳ್ಳೋದ ಗೊತ್ತೇ ಆಗ್ತಾ ಇಲ್ಲ. ನಿಜ ಹೇಳಿ, ನಮ್ ಚಿಕ್ಕಿ ನಿಮ್ಗೆ ಇಷ್ಟನಾ? ನಿಮ್ಗೆ ಅವ್ರು ಇಷ್ಟ ಆದ್ರೆ ಸಾಲದು, ಅವ್ರಿಗೆ ನೀವು ಇಷ್ಟ ಆಗ್ಬೇಕು. ಇಲ್ಲ ಅಂದ್ರೆ ಪೊಲೀಸ್ ಬಂದು ಹಿಡ್ಕೊಂಡು ಹೋಗ್ತಾರೆ. ಸರಿಯಾಗಿ ಬೆಂಡ್ ಹತ್ತಿದ್ದಾರೆ, ಗೊತ್ತು ತಾನೆ? ಈಗ ಹೇಳಿ, ಅವ್ರಿಗೂ ನೀವು ಅಂದ್ರೆ ಇಷ್ಟನಾ? ಗೊತ್ತಿಲ್ಲ, ಅವ್ರು ಇನ್ನೂ ಹೇಳಿಲ್ಲ. ಅದೆಲ್ಲ ನಾವು ತಿಳ್ಕೊತೀವಿ ಬಿಡಿ. ನಮ್ಮ ಚಿಕ್ಕಿಗೆ ಏನಾದರೂ ತೊಂದರೆ ಆಯ್ತು ಅಂದ್ರೆ ಅಷ್ಟೇ. ಆಮೇಲೆ ಸ್ಟ್ರಿಕ್ಟ್ ವಾರ್ನಿಂಗ್ ಅಲ್ವಾ ಅಪ್ಪು? ಹಾ, ಸ್ಟ್ರಿಕ್ಟ್ ವಾರ್ನಿಂಗು. ಈರುಳ್ಳಿ ಕಟ್ ಮಾಡಿದ್ರೆ ಮಾತ್ರ ಅವ್ರ ಕಣ್ಣಲ್ಲಿ ನೀರು ಬರಬೇಕು. ಆಯ್ತು ಕಣ, ಈರುಳ್ಳಿನೂ ನಾನೇ ಕಟ್ ಮಾಡ್ತೀನಿ. ಇದನ್ನ ಬರೀ ಬಾಯಿ ಮಾತಲ್ಲಿ ಹೇಳ್ಬಾರ್ದು. ಪ್ರಾಮಿಸ್ ಮಾಡಿ. ಪಿಂಕಿ ಪ್ರಾಮಿಸ್ ಬೇಡ, ಒರಿಜಿನಲ್ಲಿ ಪ್ರಾಮಿಸ್ ಮಾಡಿ, ಅವ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ. ಆಯ್ತು ಕಣ, ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಲಿ, ಮದುವೆಗೆ ಮೊದಲು ನಿಮ್ಮ ಅಪ್ಪ ಅಮ್ಮ ಒಪ್ಕೋಬೇಕಲ್ಲೋ? ಅದಲ್ಲ ಪ್ರಾಬ್ಲಮ್ ಅಲ್ಲ. ಚಿಕ್ಕಿ ಒಪ್ಕೊಂಡ್ರೆ ಪಪ್ಪ ಮಮ್ಮಿನೂ ಒಪ್ಕೊಬಿಡ್ತಾರೆ. ಚಿಕ್ಕಿ ನಿಮ್ನ ನೋಡಿದ್ರೆ ಸ್ಮೈಲ್ ಮಾಡುತ್ತೆ, ಅದ್ರಲ್ಲೇ ಗೊತ್ತಾಗುತ್ತೆ ನೀವು ಅವ್ರಿಗೆ ಇಷ್ಟ ಅಂತ. ಡೋಂಟ್ ವರಿ, ನಾನು ಅವ್ರನ್ನ ಒಪ್ಪಿಸ್ತೀನಿ. ಮತ್ತಾಮೇಲೆ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಇಲ್ಲ ಅಂದ್ರೆ ಗೊತ್ತಲ್ಲ. ಲೋ, ನಾನು ಮಾತಾಡ್ತಾ ಇದ್ದೀನಿರ, ಮಾತಾಡೋಣ. ಹಾ ಸರಿ, ನೀವು ಮನೆಗೆ ಹೋಗಿ. ಸರಿ ಕಣ್ರೋ, ನಾನು ನೋಡ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್. ಎಲ್ರು ಅವ ಅಂಕಲ್ ಮೇಲೆ ಕಣ್ಣಿಟ್ಟಿರಿ. ನಾನು ಇಟ್ಟಿರ್ತೀನಣ್ಣ. ಇಡು ಇಡು. ಮೊನ್ನೆಗೆ ನಿಜವಾಗ್ಲೂ ಮದ್ವೆ ಮಾತುಕತೆ ಮಾಡ್ತಿದಾರಾ? ಹೌದು ಚಿನ್ನ, ಆಗ್ಲೇಬೇಕಲ್ಲ. ಪಾಪ ಎಷ್ಟ್ ದಿನ ಅಂತ ಅವಳು ಒಂಟಿ ಪಿಶಾಚಿ ತರ ಇರಕ್ ಸಾಧ್ಯ? ಅವಳಿಗೂ ಕಂಪನಿ ಬೇಕಲ್ಲ. ಚಿಕ್ಕ ವಯಸ್ಸಲ್ಲೇ ಒಂಟಿಯಾಗಿರೋ ತರ ಆಗೋಯ್ತು ಅವಳು ಬಾಳು.
ಆ ಜಯದೇವನ ಮದುವೆಯಾಗಿ ಅನುಭವಿಸಿದ್ದು ಒಂದಾ ಎರಡ ನರಕ ನರಕ ನೋಡ್ಬಿಟ್ಟಿದ್ದಾಳೆ ಅವಳು. ಇನ್ನು ಮುಂದಕ್ಕಾದ್ರೂ ಅವಳು ಚೆನ್ನಾಗಿರ್ಬೇಕು, ಅವನಿಂದ ಮುಕ್ತಿ ಸಿಕ್ಕಿದೆ, ಹೊಸ ಜೀವನ ಶುರು ಆಗ್ಬೇಕಲ್ಲ, ಅದಕ್ಕೆ ಈ ಪ್ರಯತ್ನಗಳೆಲ್ಲ. ಮದುವೆ ಆಗ್ಲಿ ಏನ್ ತಪ್ಪಿದೆ ಅದರಲ್ಲಿ? ಅಲ್ಲ ಮಲ್ಲಿ ಅದೇನೋ ಇನ್ನೂ ಓದ್ತಿದ್ದಾಳಲ್ವಾ, ಮದುವೆಗೆ ಒಪ್ಕೊಂಡಿದ್ದಾಳ? ಅಯ್ಯೋ ಓದೋದೇನು ಬಿಡಮ್ಮ, ಮದುವೆ ಆದಮೇಲೂ ಓದ್ಬೋದು. ಇದೇನು ತಲೆಗೆ ಹೋಗುವಂಥ ವಿಷಯನ? ಇದರಲ್ಲಿ ಏನು ಸಮಸ್ಯೆನೇ ಇಲ್ಲ ನೋಡು. ಅವಳೇನಾದರೂ ನಾವು ಓದಬೇಕು ಹಾಗೆ ಹೀಗೆ ಅಂತ ಹಠ ಮಾಡಿದ್ರೆ ನನಗೆ ಹೇಳು, ಸ್ವತಃ ನಾನೇ ಹೋಗಿ ಅವ್ರದ್ದು ಮಾತಾಡಿ ಒಪ್ಪಿಸ್ತೀನಿ. ಈಗ ಒಬ್ರಿಗೊಬ್ಬರು ಇಷ್ಟಪಟ್ಟಿದ್ದಾರೆ ಅಂದಾಗ ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಜ್ಜಿ. ಅದಕ್ಕೆ ಹೇಳೋದು ಮನೆಯಲ್ಲಿ ನಿಮ್ಮಂಥ ಒಬ್ರು ಹಿರಿಯರು ಇರಲೇಬೇಕು ಅಂತ. ಆಗಲೇ ಇಂಥ ಸಮಸ್ಯೆಗಳೆಲ್ಲ ಬಗೆಹರಿಯೋದು, ಶುಭ ಕಾರ್ಯಗಳು ನಡೆಯೋದು. ಈಗಿದೆಲ್ಲ ಕಾಮನ್, ತಲೆ ಕೆಡ್ಸ್ಕೊಳ್ಳೋದೇ ಬೇಡ. ನಮ್ಗೆ ಯಾರು ಸೆಟ್ ಆಗ್ತಾರೋ ಅವ್ರ ಜೊತೆ ಬದುಕ್ಬೇಕಷ್ಟೆ. ಹಳೆ ಕಾಲ ಎಲ್ಲ ಮುಗೀತು, ಕಟ್ಕೊಂಡ್ ತಪ್ಪಿಗೆ ಕೊನೆವರೆಗೂ ಅನುಭವಿಸ್ಬೇಕು, ಅದೆಲ್ಲ ಇಲ್ಲ ಈಗ. ನೀನು ಹೇಳೋದು ಕರೆಕ್ಟ್ ಚಿನ್ನ. ನೀವು ಒಂದೇ ಕಡೆ ಮಳೆ ಹೊಡ್ಕೊಂಡು ಕೂತ್ಕೊಳ್ಬೇಕು ಅನ್ನೋದೆಲ್ಲ ನಮ್ಮ ಕಾಲಕ್ಕೆ ಮುಗ್ದೋಯ್ತು ಅಲ್ವಾ ಅಜಯ್? ಹೌದು ಆನಂದ್, ಹೌದು, ಆ ಹುಡುಗ ಹೇಗೆ? ನೀನು ಅವನ್ನ ನೋಡಿದ್ಯಾ? ಹ್ಞೂ ನೋಡಿದೆ, ಒಳ್ಳೆ ಹುಡುಗನೇ, ಏನು ಸಮಸ್ಯೆ ಇಲ್ಲ. ಆದ್ರೆ ಭೂಮಿಕಾ ಇದಕ್ಕೆ ಒಪ್ಬೇಕಲ್ಲ. ಆ ಹುಡುಗನಲ್ಲಿ ಏನೂ ಕೊರತೆ ಇಲ್ಲ ಅಂದ್ರೆ ನಮ್ಮ ಮಲ್ಲಿ ಮದುವೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಷ್ಟೇ. ಆ ಹುಡುಗನ ಆಸ್ತಿ ಅಂತಸ್ತು ನಮ್ಗೇನೂ ಬೇಡ, ನಮ್ಮ ಮಲ್ಲಿ ಹತ್ರನ ಅದು ಬೇಕಾದಷ್ಟಿದೆ. ಒಟ್ಟಿನಲ್ಲಿ ಅವಳನ್ನ ಅರ್ಥ ಮಾಡಿಕೊಂಡು ಚೆನ್ನಾಗಿ ಬಾಳ್ವೆ ಮಾಡಿದ್ರೆ ಅಷ್ಟೇ ಸಾಕು. ಒಟ್ಟಿನಲ್ಲಿ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಕರೆಕ್ಟಾಗಿ ಹೇಳಿದೆ ಅಜ್ಜಿ. ಈಗ ಮದುವೆ ಆಗದೆ ಇನ್ಯಾವಾಗ ಆಗ್ತಾಳೆ? ನನ್ನಂಗೆ ಮುದುಕಿ ಆದ್ಮೇಲೆ ಆಗ್ತಾಳ? ಈಗ ಅವಳಿಗೆ ಸರಿಯಾದ ವಯಸ್ಸು, ಈಗಲೇ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಕರೆಕ್ಟಾಗಿ ಹೇಳಿದ್ರಿ ಅಜ್ಜಿ. ಇನ್ನೊಂದು ಸ್ವಲ್ಪ ದಿವಸ ತಡ ಮಾಡಿದ್ರೆ ಆಮೇಲೆ ಡೇಟ್ ಬಾರ್ ಕೇಸ್ಗಳೇ ಸಿಗೋದು. ಇನ್ನು ತಡ ಮಾಡಂಗೇ ಇಲ್ಲ. ಶುಭಸ್ಯ ಶೀಘ್ರಂ ಅಂತ ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಭೂಮಿಕಾ, ಪುರೋಹಿತರಿಗೊಂದು ಫೋನ್ ಮಾಡಿ ಯಾವ ದಿನ ಒಳ್ಳೆ ಮುಹೂರ್ತ ಇದೆ ಅಂತ ನೋಡಕ್ ಹೇಳಿ. ಈ ಸುನಿಲ್ದು ಮತ್ತೆ ಮಲ್ಲಿದು ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಬಿಡೋಣ. ಹೇಳಮ್ಮ ಭೂಮಿಕಾ, ಏನು ವಿಶೇಷ? ಏನಾದ್ರು ವಿಶೇಷ ಇದ್ರು ತಾನೇ ನೀವು ಫೋನ್ ಮಾಡೋದು? ಅದು ಪುರೋಹಿತ್ರೆ, ಎಂಗೇಜ್ಮೆಂಟ್ಗೆ ಒಂದು ಡೇಟ್ ಫಿಕ್ಸ್ ಮಾಡಬೇಕಿತ್ತು. ಓ, ಎಂಗೇಜ್ಮೆಂಟ್ಗಾ? ಹುಡುಗ ಹುಡುಗಿ ಹೆಸರು ಹೇಳಮ್ಮ. ಹುಡುಗಿ ಹೆಸರು ಮಲ್ಲಿ, ಹುಡುಗನ ಹೆಸರು ಸುನೀಲ್. ಓ, ಮಲ್ಲಿ. ಅಮೃತಧಾರೆ